ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಕ್ರೋಶಾ ಕುಚ್ ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಇದು ಕ್ರೇಪ್ ಸ್ಯಾರಿಗೂ ಹಾಕೋಬಹುದು, ರೇಷ್ಮೆ ಸ್ಯಾರಿಗೂ ಹಾಕೋಬಹುದು. ಹೇಗೆ ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಮೊದಲನೇದಾಗಿ ನಾನು 0.75 mm ನೀಡಲ್ ತೊಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ. ಆ್ಯಸ್ ಯೂಶುವಲ್ ಕತ್ತರಿ ಬೇಕಾಗುತ್ತೆ. ಮತ್ತು ನಾನು ಈ ಕಲರು 6 ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಯಾರಿಯಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ನಾವು ಸ್ಟಾರ್ಟಿಂಗಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಹಾಕ್ತಾ ಇದ್ದೀನಲ್ಲ, ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಆ ಗಂಟನ್ನ ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಬೇಕಾಗತ್ತೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಬೇಕು. ಯಾಕೆ ಅಂತಂದರೆ ನಾವು ಗಂಟು ಹಾಕಿರೋದು ಮೇಲೆ ಕಡೆ ಬಂದುಬಿಡುತ್ತೆ. ಆವಾಗ ಕಿತ್ಕೊಂಡು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. 2 ಸಲ ಲಾಕ್ ಮಾಡಿದಾಗ ಸೆಕ್ಯೂರ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ 2 ಸಲ ಮಾಡೋದು. ಈಗ ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. ಬಿಗಿನರ್ಸ್ಗೋಸ್ಕರ ನಿಧಾನಕ್ಕೆ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಏನು ಬರೋರು ಸ್ಕಿಪ್ ಮಾಡ್ದಿರ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. 5 ಚೈನ್ ಹಾಕಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಲೂಸಾಗೂ ಮಾಡ್ಕೊಳ್ಬೇಡಿ, ಜಾಸ್ತಿ ಟೈಟಾಗೂ ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ಇದು ಯಾಕೆ ಅಂತ ಸೆಕೆಂಡ್ ಸ್ಟೆಪ್ಪಲ್ಲಿ ಹೇಳ್ತೀನಿ ಫ್ರೆಂಡ್ಸ್. 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಈಸಿಯಾಗಿ ಅರ್ಥ ಆಗುತ್ತೆ ಸ್ಟೆಪ್ಸು. ಮತ್ತು ಅಲ್ಲಿಂದ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ಡಿಸೈನ್ ಸ್ವಲ್ಪ ಟ್ರಿಕ್ಕಿ ಆಗಿದೆ ಅಲ್ವಾ, ನಮಗೆ ಕುಚ್ಚಿಗೆ ಆರ್ಚಿಗೆ ಗ್ಯಾಪ್ ಸ್ವಲ್ಪ ಕಾಣಲಿ ಅನ್ನೋ ಕಾರಣಕ್ಕೆ 3 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಲಾಕು ಸೇರಿ 3 ಸಲ. ಈಗ ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್, 7 ಚೈನ್, 8 ಚೈನ್. 8 ಚೈನ್ಸ್ ಆದಮೇಲೆ ಈ ಏನು ನಾವು 8 ಚೈನ್ ಹಾಕ್ಕೊಂಡಿದ್ದೀವಿ ಅಲ್ವಾ, ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ. ಇದೇ ಮೇಯ್ನ್ ಇರೋದು. ಈಗ ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ಈಗ ನಾವು ಅದನ್ನು 5 ಚೈನ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾವು ಎಣಿಸ್ಕೊತಾ ಇದ್ದೀವಲ್ಲಿ 5 ಚೈನ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ಆ 8 ಚೈನ್ನ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ನಮಗೆ ಅಲ್ಲಿ ವಿ ಶೇಪ್ ಬರಬೇಕು, ಅಲ್ಲಿ ನಮಗೆ ಲೂಸಾಗಿ ಲಾಕ್ ಆಗಬೇಕು. ಅದಕ್ಕೋಸ್ಕರ 5 ಚೈನ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿದು ಕ್ರೇಪ್ ಸ್ಯಾರಿಗೆ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೆ ರೂಢಿ ಇತ್ತು ಅಂತಂದರೆ ಆರಾಮಾಗಿ ಹಾಕ್ಕೊಳ್ಬೋದು. ನೀವು ಪ್ರಾಕ್ಟೀಸ್ ಮಾಡೋವಾಗ ಯಾವುದಾದ್ರೂ ವೇಸ್ಟ್ ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಸ್ಯಾರಿಗೆ ಹಾಕ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ. ಈಗ ನೋಡಿ, ನಾವೇನು 3 ಸಲ ಲಾಕ್ ಮಾಡ್ಕೊಂಡಿದ್ದೀವಿ, ಇಲ್ಲೂ ಸಹ 3 ಸಲ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಲಾಕು ಸೇರಿ 3 ಸಲ ಅಂದರೆ 3 ಸಿಂಗಲ್ ಕ್ರೋಶಾಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಯು ಶೇಪ್ ಥರ ಎಷ್ಟು ಚೆನ್ನಾಗಿ ಬಂದಿದೆ. ನಮಗೆ ಇವಾಗ ಯು ಥರ ಕಾಣಿಸ್ತಿದೆ. ನಾವು ಡಿಸೈನ್ ಕಂಪ್ಲೀಟ್ ಆದಮೇಲೆ ಸೇಮ್ ನಮಗೆ ತೋರಣ ಹೇಗೆ ಬರುತ್ತೋ ಆ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಡಿಸೈನ್. ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಆರಾಮಾಗಿ ಕಲಿಬೋದು. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ ಡಿಸೈನ್ ಅಂತಲೇ ಹೇಳ್ಬೋದು. ಈಗ ಅಲ್ಲಿಂದ ಮತ್ತೆ 5 ಚೈನ್ಸ್ ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ಲೂಸಾಗೂ ಹಾಕ್ಕೊಳ್ಬೇಡಿ, ಜಾಸ್ತಿ ಟೈಟಾಗೂ ಹಾಕ್ಕೊಳ್ಬೇಡಿ. ಮೀಡಿಯಮಾಗಿ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಕುಚ್ಚಿಗೋಸ್ಕರ ನಾನು 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. ನೀವು 6 ಅಥವಾ 7 ಬೇಕಾದ್ರೂ ಹಾಕ್ಕೊಳ್ಬೋದಾಗುತ್ತೆ. ಈಗ ಮತ್ತೆ 2 ಸಲ ಎಕ್ಸ್ಟ್ರಾ ಸಿಂಗಲ್ ಕ್ರೋಶಾ, ಟೋಟಲ್ 3 ಸಿಂಗಲ್ ಕ್ರೋಶಾಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, 3ನೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಏನು ಬೇಕಾದ್ರೂ ಕರಿಬೋದು. ಈಗ ಅಲ್ಲಿಂದ 1 ಚೈನ್, 2, 3, 4, 5, 6, 7, 8 ಚೈನ್ಸ್ ಹಾಕ್ಕೊಂಡ್ಬಿಟ್ಟು 5 ಚೈನ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, 1, 2, 3, 4, 5 ಚೈನ್ ಎಲ್ಲಿಗೆ ಎಂಡ್ ಆಗ್ತಿದೆ ನಾನು ಬೆರಳಿಗೆ ತೋರಿಸಿದ್ದೀನಲ್ವಾ, ಅಲ್ಲಿ ನೀವು ಬೆರಳು ಅಂದಾಜು ಮಾಡಿಕೊಂಡು ಅಲ್ಲಿ ಎಣಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ. ಆವಾಗ ಅಲ್ಲಿ ಬೆರಳು ಗ್ಯಾಪ್ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ಮೇಯ್ನ್ ಇಂಪಾರ್ಟೆಂಟು. ನೀವು ಒಂದು ದೊಡ್ಡದಾಗೆ ಆರ್ಚ್ ಮಾಡ್ಕೊಳೋದು, ಒಂದು ಚಿಕ್ಕದಾಗಿ ಮಾಡ್ಕೊಳೋದು, ಚೈನ್ಸ್ ಹೆಚ್ಚು ಕಮ್ಮಿ ಮಾಡೋದು, ಆ ರೀತಿ ಎಲ್ಲ ಮಾಡ್ಕೊಳ್ತು ಅಂದರೆ ನಿಮಗೆ ಡಿಸೈನ್ ಚೆನ್ನಾಗಿ ಬರಲ್ಲ. ನಾನು ಏನು ಮೆಥಡ್ ಹೇಳಿದ್ದೀನೋ, ಎಷ್ಟು ನಂಬರ್ಸ್ ಹೇಳಿದ್ದೀನೋ ನೀವು ಅಷ್ಟು ಕುಚ್ಚಿಗೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಹಾಕ್ಕೊಂಡ್ರು ನಡೆಯುತ್ತೆ. ನಾವು ಆರ್ಚ್ ಮಾಡೋದ್ರಿಂದ
ಜಾಸ್ತಿ ಚೈನ್ಸ್ ಹಾಕ್ಕೊಂಡು ಅಥವಾ ಕಮ್ಮಿ ಚೈನ್ಸ್ ಹಾಕ್ಕೊಂಡ್ರೆ ನಿಮಗೆ ಆರ್ಚು ಅಷ್ಟು ಚೆನ್ನಾಗಿ ಬರೋಲ್ಲ. ಎಲ್ಲಾನು ಒಂದೇ ಸಮ ಎಣಿಸ್ಕೊಂಡು ಮಾಡ್ಕೊಂತು ಅಂದರೆ ಫಿನಿಶಿಂಗ್ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದನ್ನು ಫಾಲೋ ಮಾಡಿ ನೋಡಿ, ನಿಮಗೂ ಇದೇ ಪರ್ಫೆಕ್ಷನ್ ಅನ್ನೋದು ಬರುತ್ತೆ, ತುಂಬಾ ಚೆನ್ನಾಗೂ ಕಾಣುತ್ತೆ ಸ್ಯಾರಿಗೆ. ಮತ್ತೆ ನಾನು ಅಲ್ಲಿ 3 ಸಲ ಲಾಕ್ ಮಾಡಿಕೊಂಡೆ, ಮತ್ತೆ 5 ಚೈನ್ ಹಾಕಿ ಸ್ಯಾರಿಗೆ ಲಾಕ್ ಮಾಡಿಕೊಂಡೆ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ 3 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಒಂದು ಕುಚ್ಚಿಗೆ, ಒಂದು ಆರ್ಚ್ಗೆ, ಒಂದು ಕುಚ್ಚಿಗೆ, ಒಂದು ಆರ್ಚ್ಗೆ, ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. 8 ಚೈನ್ಸೇ ಹಾಕ್ಕೊಳ್ಬೇಕು ನಾವಿಗೆ ಆರ್ಚ್ಗೆ. ಚೈನ್ಸ್ಗೆ 5 ಅಥವಾ 6, 7 ನೀವು ಗ್ಯಾಪ್ ನೋಡಿಕೊಂಡು ಮಾಡ್ಕೊಳ್ಬೋದಾಗತ್ತೆ. ನಮಗೆ ಆರ್ಚ್ಗೆ ಕುಚ್ಚಿಗೆ ಸ್ವಲ್ಪ ಗ್ಯಾಪ್ ಏನು ಅಷ್ಟು ಬೇಕಾಗಿರಲಿಲ್ಲ, ಮುದ್ದಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನು ಕುಚ್ಚು ನಮಗೆ ದೂರ ಇದ್ರೂ ಪರವಾಗಿಲ್ಲ ಅನ್ನೋದೇ 7 ಚೈನ್ಸ್ ಬೇಕಾದ್ರೂ ಹಾಕ್ಕೊಳ್ಬೋದಾಗತ್ತೆ. ನಾನು ಸ್ಯಾರಿ ಫುಲ್ಲು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡ್ತು ಅಂತಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ಗಂತೂ ನನ್ನ ಚಾನಲ್ ಹೇಳಿ ಮಾಡಿಸಿದ ಚಾನಲ್ ಅಂತಲೇ ಹೇಳ್ಬೋದು. ನಿಧಾನಕ್ಕೆ ಪೇಷನ್ಸಿಂದ ಹೇಳ್ಕೊಂಡು ಕೊಡ್ತಾ ಇದ್ದೀನಿ, ಆರಾಮಾಗಿ ಕಲಿಬೋದು. ನೀವು ಯಾವುದೇ ಕ್ಲಾಸಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನನ್ನ ವಿಡಿಯೋ ನೋಡಿದ್ರೆ ಸಾಕು, ಏನು ಡೌಟ್ಸ್ ಇದ್ರೂ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ನೋಡಿ ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ನ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಎಂಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫುಲ್ ಸ್ಯಾರಿ ಇದೇ ರೀತಿ ಮಾಡ್ಕೊಳ್ತಾ ಬನ್ನಿ. ಎಂಡಲ್ಲೂ ಅಷ್ಟೇ ನೋಡಿ, ನಾನು 8 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ 3 ಸಲ, ಮತ್ತು 5 ಚೈನ್ಸ್ ಹಾಕಿ 3 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 8 ಚೈನ್ಸ್ ಹಾಕಿ 5 ಚೈನ್ ಎಂಡ್ ಆಗುತ್ತೋ ಅಲ್ಲಿ ಮಾಡ್ಕೊಬೇಕು, ಅದನ್ನು ಗಮನ ಇಟ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಲಾಕ್ ಮಾಡ್ಕೊಂಡಿದ್ದೀನಿ, ಮತ್ತೆ 5 ಚೈನ್ಸ್ ಹಾಕ್ಕೊಂಡ್ಬಿಟ್ಟು ಎಂಡ್ ಮಾಡ್ಕೊಂಡಿದ್ದೀನಿ. ಅದು ಸಹ 3 ಸಲ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗ್ಯಾಪ್ ಇತ್ತು ಅನ್ನೋ ಕಾರಣಕ್ಕೆ 3 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ನೀಡಲ್ ಅಲ್ಲೇ ಇಟ್ಬಿಟ್ಟು ದಾರ ಕಟ್ ಮಾಡ್ಕೊಂಡು ಆಮೇಲೆ ನೀಡಲ್ ಮೇಲೆ ಕೇಳ್ಕೊಂಡ್ರೆ ಅದು ಸೆಕ್ಯೂರ್ ಆಗುತ್ತೆ, ಅದು ಕಿತ್ಕೊಂಡು ಬರಲ್ಲ. ಅದಕ್ಕೋಸ್ಕರ ಇದನ್ನು ಎಂಡು ಅಷ್ಟೇ ಹೇಗೆ ಫಿನಿಶಿಂಗ್ ಕೊಡೋದು ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡ್ದಿರಾ ನೋಡ್ಕೊಳ್ಳಿ. ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆರ್ಚ್ ಅಥವಾ ಕುಚ್ಚಿ ಎಂಡ್ ಮಾಡ್ಕೊಳ್ಳಿ, ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವು ನೋಡಿಕೊಂಡು ನೀವು ಆಗ್ತಾ ನಿಮಗೆ ರೂಢಿ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಸೆಕೆಂಡ್ ಸ್ಟೆಪ್ ಹಾಕೋಕ್ಕೆ ಈ ರೀತಿ 6 ಎಳೆ ದಾರ ತೆಗೆದು ಇಟ್ಕೊಂಡಿದ್ದೀನಿ, ಗಂಟಾಕಿ ಇಟ್ಕೊಂಡಿದ್ದೀನಿ. ನೀವು 6 ಎಳೆ ಬೇಕಾದ್ರೂ ತೊಗೊಳ್ಬೋದು, 7 ಎಳೆ ಬೇಕಾದ್ರೂ ತೊಗೊಳ್ಬೋದು. ನನಗೆ ಈ ಡಿಸೈನ್ಗೆ 6 ಎಳೆ ಸಾಕು ಅನ್ನಿಸ್ತು, ಅದಕ್ಕೋಸ್ಕರ 6 ಎಳೆ ತೊಗೊಂಡು ಇಟ್ಕೊಂಡಿದ್ದೀನಿ, ಸುತ್ತ ಇಟ್ಕೊಂಡಿದ್ದೀನಿ. ನಾನು ಮತ್ತೆ ಈ ರೀತಿ 3mm ಬೀಡ್ಸ್ ಸಿಗುತ್ತೆ, ಮೆಟಲ್ ಬೀಡ್ಸು, ಅದನ್ನು ತೊಗೊಂಡಿದ್ದೀನಿ, ಗೋಲ್ಡ್ ಬೀಡ್ಸು. ಇದಕ್ಕೆ ಯಾವುದೇ ಇದು ಬೇಕಾಗಲ್ಲ, ಮಣಿನೂ ಬೇಕಾಗಲ್ಲ. ಮತ್ತು ಆ ಸೇಮ್ ನೀಡಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಗಂಟಾಕಿ ಇಟ್ಕೊಂಡಿದ್ದೀವಿ ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಿದ್ವಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಟಿಪ್ಪಿಂದ ಈ ರೀತಿ ಇಟ್ಕೊಳ್ಬೇಕಾಗತ್ತೆ. ಬಿಗಿನರ್ಸಿಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಗಂಟು ಮೇಲೆ ಅಲ್ಲೇನು ನಾವು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 6 ಎಳೆ ಸಮೇತನೂ ತೊಗೊಬೇಕು, 1 ಎಳೆ ಮಿಸ್ ಮಾಡಬೇಡಿ. ನಿಮಗೆ ಮಿಸ್ ಆಯಿತು ಅಂತಂದರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗೇ ಬರೋದಿಲ್ಲ, ಅದಕ್ಕೋಸ್ಕರ ಪದೇ ಹೇಳ್ತಾ ಇದ್ದೀನಿ. ಮತ್ತು ನೋಡಿ ಇವಾಗ ಲಾಕ್ ಮಾಡಿ ಆದಮೇಲೆ 5 ಚೈನ್ ಒಳಗಡೆನೂ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಆವಾಗಿನ ಹೇಳಿದ್ನಲ್ವ ಸೆಕ್ಯೂರ್ ಆಗಿರುತ್ತೆ ಅಂತ, ಅದಕ್ಕೋಸ್ಕರ. ಇಲ್ಲಿ ನೀವು ಬೇಕಾದ್ರೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನೀವು ನಮಗೆ ಸಿಂಗಲ್ ಕ್ರೋಶ ಮಾಡೋಕ್ಕಾಗಲ್ಲ, ಜಾಸ್ತಿ ದಾರ ಇಡಿಸುತ್ತೆ ಅಂತಂದರೆ ನೀವು 5 ಚೈನ್ಸ್ ಬೇಕಾದ್ರೂ ಹಾಕ್ಕೊಂಡ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನನಗೆ ಫಿನಿಶಿಂಗ್ ಮುದ್ದಾಗಿ ಬರಬೇಕು, ಕ್ಲೀನಾಗಿ ನೀಟಾಗಿ ಬರಬೇಕು ಅನ್ನೋ ಕಾರಣಕ್ಕೆ ನಾನು 5 ಚೈನ್ ಇರೋ ಕಡೆ 5 ಲಾಕ್ಸ್ ಮಾಡ್ಕೊಳ್ತಾ ಬಂದಿದ್ದೆ, ಅಂದರೆ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತಾ ಬಂದಿದ್ದೀನಿ. ಮತ್ತು ಅಲ್ಲಿ ಏನು ನಾನು 3 ಸಲ ಸಿಂಗಲ್ ಕ್ರೋಶ ಮಾಡಿದ್ದೆ, ಅದು 2 ಮಧ್ಯ 2 ಸಲ ಸಿಂಗಲ್ ಕ್ರೋಶ ಮಾಡೋ ಅವಶ್ಯಕತೆ ಇರುತ್ತೆ. ಮತ್ತು ನಾನು ಅಲ್ಲಿ ಒಂದೇ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಪಕ್ಕದಾಗ ಮಾಡಬಾರ್ದು ಫ್ರೆಂಡ್ಸ್. ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ, ಅಲ್ಲಿ 2 ಸಲ ಲಾಕ್ ಮಾಡ್ಕೊಳ್ಬೋದು, ನಾನು 1 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಹಾಗೆ ಬಿಡಬೇಕಾಗತ್ತೆ, ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಂಡ್ಬಿಟ್ಟು ಅಲ್ಲಿ ಏನು 8 ಚೈನ್ ಒಳಗಡೆ ಹೋಗಿ ದಾರಾನ ತೊಗೊಂಡು ಬಂದು ನೀಡಲ್ ಮೇಲೆ 3 ದಾರ ಆಗಿರುತ್ತೆ, 3ಕ್ಕೂ ಸೇರಿ 1 ಎಳೆ ದಾರನ ಎಳ್ಕೊಳ್ಬೇಕಾಗತ್ತೆ. ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ ಫ್ರೆಂಡ್ಸ್. ನಾವಿಲ್ಲಿ ಡಬಲ್ ಕ್ರೋಶ ಮಾಡ್ತಾ ಇಲ್ಲ, ಹಾಫ್ ಡಬಲ್ ಕ್ರೋಶ ಮಾಡ್ತಾ ಇರೋದು. ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಡಬಲ್ ಕ್ರೋಶನೂ ಮಾಡ್ಕೊಳ್ಬೋದು, ಅಷ್ಟು ಫಿನಿಶಿಂಗ್ ನಾನು ಹಾಕಿರೋ ಫಿನಿಶಿಂಗ್ ಬರಲ್ಲ, ಅದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ. ಆರ್ಚಸ್ ಬರಲ್ಲ,
ತೋರಣ ಥರ ಡಿಸೈನ್ ಬರಲ್ಲ. ನಾವು ಏನಾದರೂ ಡಬಲ್ ಕ್ರೋಶ ಮಾಡ್ಕೊಳ್ತು ಅಂತಂದರೆ ನಾವು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಟ್ಟು ನಾನು ಎಷ್ಟು ಮಾಡ್ಕೊಳ್ತೀನಿ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಅದೇ ರೀತಿ ಕಂಪ್ಲೀಟ್ ಸ್ಯಾರಿ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಏನಾದರೂ ಸ್ಕಿಪ್ ಮಾಡ್ತು ಅಂತಂದರೆ 1% ಚೆನ್ನಾಗಿ ಬರಲ್ಲ ಡಿಸೈನು. ಈಗ ನೋಡಿ ಎಷ್ಟು ಹಾಕ್ಕೊಂಡೆ ನಾನು, 6 ಅಥವಾ 7 ಹಾಕ್ಕೊಂಡೆ. ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಬೀಡ್ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಇನ್ನೊಂದು ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟು 3 ಬೀಡ್ ಹಾಕ್ಕೊಂಡು ಲಾಕ್, ಒಂದು ಬೀಡ್ ಹಾಕ್ಕೊಳೋದು ಲಾಕ್ ಮಾಡೋದು, ಹಂಗೆ ಅದೇ ರೀತಿ 3 ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನಾವೇನು 6th ಚೈನ್ ಹಾಕ್ಕೊಂಡ್ವಿ ಅದ್ರ ಮೇಲೆಗಡೆ ಗ್ಯಾಪ್ ಇರುತ್ತಲ್ವಾ, ನಿಮಗೆ ಕಾಣಿಸ್ತಾ ಇದೆಯಾ ಗ್ಯಾಪ್? ಆರಾಮಾಗಿ ಕಾಣಿಸುತ್ತೆ. ನಿಮಗೆ ಕಾಣಿಸ್ತಾ ಇದೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಪಿಕಾಟ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿಂದ ಮತ್ತೆ 6 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. 1 2 3ಕ್ಕೂ ಸೇರಿ ಒಂದು ಎಳ್ಕೋಬೇಕು. 3 4 5 ಒಟ್ಟು 5 ನೋಡಿ. 1 2 3 4 5 6 ಒಟ್ಟು 6 ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ 5 ಹಾಕ್ಕೊಳ್ಬೇಕಾಗತ್ತೆ ನೋಡಿ. ಇಲ್ಲಿ 6 ಹಾಕ್ಕೊಂಡ್ಮೇಲೆ ನಾವು ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಪಿಕಾಟ್ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ನಮಗೆ ಒಂದು ಚೈನು, ಒಂದು ಹಾಫ್ ಡಬಲ್ ಕ್ರೋಶ ಎಗ್ರೋಗ್ಬಿಡುತ್ತೆ. ನಮಗೆ ಇಲ್ಲಿ ಸಿಕ್ಕೋದು 5 ಅಷ್ಟೇ. ಅದೇ ರೀತಿ ಈ ಸೈಡು 5 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಒಂದೇ ಸಮ ಬರಬೇಕು. ಮಧ್ಯ ಒಂದು ಸ್ಕಿಪ್ ಆಗುತ್ತೆ, ಅದು ಲಾಕ್ ಮಾಡ್ಕೊಳೋದ್ರಿಂದ ಅದು ಸ್ಕಿಪ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಕಾಣುತ್ತೆ ಆ ಕಡೆ ಈ ಕಡೆ. ಅದಕ್ಕೋಸ್ಕರ ಈ ಕಡೆ 6 ಹಾಕ್ಕೊಂಡು ಈ ಸೈಡು 5 ಹಾಕ್ಕೊಂಡಿದ್ದೀನಿ. ಅಂದರೆ 5 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನಿಮ್ಗಿನ್ನ ಅರ್ಥ ಆಗಿಲ್ಲ ಅಂದರೆ ಇವಾಗ ತೋರಿಸ್ತೀನಿ ನೋಡಿ. ಮತ್ತು ಅಲ್ಲಿ ಒಂದು ಗ್ಯಾಪ್ ಬಿಟ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. 5 ಚೈನ್ ಇರೋ ಕಡೆ 5 ಚೈನ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. 6 ಎಳೆ ಸಮೇತನೂ ತೊಗೊಂಡ್ರೆ ಈ ರೀತಿ ಈಸಿಯಾಗೆ ಬರುತ್ತೆ ನಮಗೆ. 1 2 3 5 ಚೈನ್ ಇರೋ ಕಡೆ 5 ಸಿಂಗಲ್ ಕ್ರೋಶಸ್. 4 5 ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಮತ್ತೆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಲಾಕ್ ಆಯಿತು. ಮತ್ತು ಅಲ್ಲಿಂದ ಹಾಫ್ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಬೇಕು ಡೈರೆಕ್ಟಾಗೆ. 1 ಹಾಫ್ ಡಬಲ್ ಕ್ರೋಶ, 3ಕ್ಕೂ ಸೇರಿ 1 ತಗೊಳ್ಳಿ. 1 2 ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ 1 ಎಳ್ಕೋಬೇಕು. 3 4 5 6 ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ. 1 2 3 4 5 6 ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ. ಈಗ ದಾರ ಮೇಲ್ ಮಾಡ್ಕೊಳ್ಬೇಕಾಗತ್ತೆ. ನೀಡಲ್ಗೆ 3 ಮಣಿ ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ. ಈಗ ದಾರಕ್ಕೆ ಒಂದು ಮಾತ್ರ ಹಾಕ್ಬಿಟ್ಟು ಒಂದು ಲಾಕ್ ಮಾಡ್ಕೊಳ್ಬೇಕು. ಒಂದು ಬೀಡ್ ಹಾಕಿ ಒಂದು ಲಾಕ್ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಬೀಡ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಬೇಕು, ಬೀಡ್ ಲಾಕು. ಮತ್ತೆ ಇನ್ನೊಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಲಾಕ್ ಆಗಿ ಆದಮೇಲೆ ನಾವೇನು 6th ಹಾಫ್ ಡಬಲ್ ಕ್ರೋಶ ಮಾಡಿದ್ದೀವಿ ಅಲ್ಲಿ ಗ್ಯಾಪ್ ಈಸಿಯಾಗಿ ಸಿಗುತ್ತೆ. ಅಲ್ಲೋಗಿ ದಾರನ ತೊಗೊಂಡು ಬಂದು ಒಂದು ಪಿಕಾಟ್ ಫಾರ್ಮ್ ಮಾಡ್ಕೊಬೇಕಾಗತ್ತೆ. ಒಂದು ಲಾಕ್ ಮಾಡಿದ್ರೆ ಅದು ಪಿಕಾಟ್ ಫಾರ್ಮ್ ಆಗುತ್ತೆ. ಈಗ ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ಆ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ ಒಂದನ್ನ ಹಾಫ್ ಡಬಲ್ ಕ್ರೋಶ ಎಳ್ಕೋಬೇಕಾಗುತ್ತೆ. 1 ಒಟ್ಟು ಇಲ್ಲಿ 5 ಹಾಕ್ಕೊಳ್ಬೇಕು. ಯಾಕೆ ಅಂದರೆ ಆ ಕಡೆ ಈ ಕಡೆ ನಮಗೆ ಸಿಗೋದು 5 ಫ್ರೆಂಡ್ಸ್. ನಾವಿಲ್ಲಿ ಒಂದು ಪಿಕಾಟ್ ಮಾಡೋವಾಗ ಒಂದು ಹಾಫ್ ಡಬಲ್ ಕ್ರೋಶ ಎಳ್ಕೊಂಬಿಟ್ಟಿದ್ದೀವಿ, ಅದು ನಮಗೆ ಲೆಕ್ಕಕ್ಕೆ ಬರಲ್ಲ. ಆ ಕಡೆ ಈ ಕಡೆ ನಮ್ಗೆ ಏನು ಸಿಗೋದು 5 ಹಾಫ್ ಡಬಲ್ ಕ್ರೋಶಸ್ ಅಷ್ಟೇ ಸಿಗೋದು. ಅದಕ್ಕೋಸ್ಕರ ನಾನು ಇಲ್ಲಿ ಹಾಫ್ ಡಬಲ್ ಕ್ರೋಶ ಆ ಕಡೆ 5 ಈ ಕಡೆ 5 ಅಂತ ಲೆಕ್ಕ ಇಟ್ಕೊಂಡಿದ್ದೀನಿ. ಮಧ್ಯ ಒಂದು ಸ್ಕಿಪ್ ಮಾಡ್ಕೊಬೇಕು. ನೀವೇನು ಗ್ಯಾಪ್ ನೆನ್ಪಿಟ್ಕೊಬೇಕು ಅಂತಂದರೆ ಸ್ಟಾರ್ಟಿಂಗ್ ಆರ್ಚ್ ಮಾಡೋವಾಗ 6 ಹಾಫ್ ಡಬಲ್ ಕ್ರೋಶ ಮಾಡಿ ಬೀಡ್ ಹಾಕೊಂಡು ಲಾಕ್ ಮಾಡಿ ಪಿಕಾಟ್ ಮಾಡ್ಕೊಬೇಕು. ಮತ್ತು ಇನ್ನೊಂದು 5 ಹಾಫ್ ಡಬಲ್ ಕ್ರೋಶಸ್ ಮಾಡ್ಕೊಳ್ಬೇಕು. ಮತ್ತು ಅದೇ ರೀತಿ ಒಂದು ಸ್ಕಿಪ್ ಮಾಡಿ ಇನ್ನೊಂದು ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 5 ಚೈನ್ ಇರೋ ಕಡೆ 5 ಸಿಂಗಲ್ ಕ್ರೋಶಸ್ ಮಾಡಿಕೊಂಡು ಅದೇ ರೀತಿ ಸ್ಯಾರಿ ಫುಲ್ ಕಂಪ್ಲೀಟ್ ಸ್ಯಾರಿ
ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನಾನೇನು ಹೇಳಿದ್ದೀನಿ ಅದೇ ರೀತಿ ಮಾಡ್ಕೊಳ್ತು ಅಂದರೆ ಫಿನಿಶಿಂಗ್ ಅನ್ನೋದು ಇದೇ ರೀತಿ ಬರುತ್ತೆ. ನೋಡಿ ನಾನು ಇಲ್ಲೂ ಅಷ್ಟೇ 6 ಸಿಂಗಲ್ ಕ್ರೋಶಸ್ ಮಾಡಿ ಬೀಡ್ ಹಾಕ್ಕೊಂಡ್ಬಿಟ್ಟು ಬೀಡ್ ಲಾಕ್ ಪಿಕಾಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಆ ಕಡೆ 5 ಸಿಂಗಲ್ ಕ್ರೋಶಸ್ ಮಾಡ್ಕೊಂಡಿದ್ದೀನಿ. ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು, ಒಂದು ಸ್ಕಿಪ್ ಮಾಡಿ ಇನ್ನೊಂದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು 5 ಚೈನ್ಸ್ ಇರೋ ಕಡೆ 5 ಸಿಂಗಲ್ ಕ್ರೋಶಸ್ ಮಾಡಿ 2 ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 2-3 ಚೈನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಅದೇನು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಬ್ಯಾಕ್ ಸೈಡ್ ಸ್ಯಾರಿ ಬ್ಯಾಕ್ ಸೈಡಿಂದ ಈ ರೀತಿ ಗಮ್ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಸೂಪರಾಗಿ ಬರುತ್ತೆ. ಎಲ್ಲೋಯ್ತು ಅದು ಚೈನ್ಗಳು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಅದೇ ರೀತಿ ಸ್ಟಾರ್ಟಿಂಗಲ್ಲಿ ಗಂಟಾಕಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ಲ ಸ್ಟಾರ್ಟಿಂಗ್ ಸ್ಯಾರಿಯಲ್ಲಿ ಅದರಲ್ಲೂ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು 2 ಸೆರಗ್ ಕಲರು ಒಂದೊಂದು ಸ್ಯಾರಿ ಕಲರ್ ಹಾಕೊಂಡಿದ್ದೀನಿ. ಅದರದ್ದೆಲ್ಲೋ ಸ್ಕಿಪ್ ಆಗಿದೆ ವಿಡಿಯೋ, ಇದು ಬೇರೆ ಸ್ಯಾರಿದು ಅದೇ ರಿಲೇಟ್ ಇತ್ತು ಅಂತ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ನಿಮಗೂ ಚೆನ್ನಾಗಿ ಬರುತ್ತೆ. ಎಲ್ಲ ರೀತಿ ಸ್ಯಾರೀಸ್ಗೂ ನಾನಿವಾಗ ಹಾಕಿ ತೋರಿಸಿದ್ದು ಕ್ರೇಪ್ ಸ್ಯಾರಿಗೆ, ನಾನಿವಾಗ ವಿಡಿಯೋ ಇದು ಕಂಪ್ಲೀಟ್ ಮಾಡಿರೋ ತೋರಿಸ್ತಾ ಇರೋದು ಕ್ರೇಪ್ ಸ್ಯಾರಿದು. ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ಸ್ಯಾರಿಗೆ ಹಾಕಿದ್ರೂ ಇದೇ ಫಿನಿಶಿಂಗ್ ಬರುತ್ತೆ. ತುಂಬಾ ತೋರಣ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.